ಹಾಗೊಂದು ಹೀಗೊಂದು ವಿಷಯಗಳ ಹುಟ್ಟಾಕಲು ಹಾಗೊಂದು ಕಳಿಸುವೆನು ಕಣ್ಣಲ್ಲೇ ದೃಶ್ಯಗಳ ಇಷ್ಟ ಆಗೋದು ಯಾವ ನನಗೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿದ್ದು ಅಫಿಷಿಯಲ್ ಎಡಿಟಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನಿತರದ ವಿಡಿಯೋಗಳಿಗೋಸ್ಕರ ಬೆಲ್ ಐಕನ್ನು ಆನ್ ಮಾಡಿ. ಮ್ಯಾರೇಜ್ ವಿಡಿಯೋನು ಹೇಗೆ ಎಡಿಟ್ ಮಾಡೋದು ನೋಡೋಣ ಬನ್ನಿ. ಅಲರ್ಟ್ ಮಿಷನ್ ಆ್ಯಪನ್ನು ಓಪನ್ ಮಾಡಿ, ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಇದು ಮಾಡ್ಕೊಂಡಿದ್ದೀನಿ ನಾನು ಗ್ರೂಪನ್ನು. ಒಂದು ಸೇಕ್ ಫೋಟೋ ಎಫೆಕ್ಟ್, ಹಾಗೆ ಬೀಟ್ ಪ್ಲಸ್ ಸಾಂಗ್ ಮಾರ್ಕ್ಸ್ ಟೆಕ್ಸ್ಟ್ ಎಫೆಕ್ಟ್ ಅಂತ. ಈಗ ಇದು ಟೆಕ್ಸ್ಟ್ ಎಫೆಕ್ಟ್ ಅಂತ ಐತಲ್ಲ, ಅದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಸೆಲೆಕ್ಟ್ ಆಲ್ ಲೇಯರ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕಾಪಿ ಮಾಡ್ಕೊಳ್ಳಿ. ಕಾಫಿ ಆದಮೇಲೆ ಬ್ಯಾಕ್ ಬಂದು ಇಲ್ಲಿ ಸೇಕ್ ಫೋಟೋ ಎಫೆಕ್ಟ್ ಅಂತ ಐತಲ್ಲ, ಅದ್ರ ಮೇಲೆ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಇತ್ತು. ಹಾಗೆ ಬ್ಯಾಕ್ ಬಂದು ಇಲ್ಲಿ ಬೀಟ್ ಪ್ಲಸ್ ಸಾಂಗ್ ಇದೆ ಅಂತ ಐತಲ್ಲ, ಅದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಇದಕ್ಕೆ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಈ ಥರ ಒಂದು ವಿಡಿಯೋ ಆಯಿತು. ನಿಮಗೆ ನೀವು ಯಾರು ವಿಡಿಯೋ ಎಡಿಟ್ ಮಾಡ್ತೀರಾ ಅವ್ರ ಫೋಟೋವನ್ನು ಹಾಕಿ, ಹಾಗೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡ್ಬೇಕಂದ್ರೆ ಬ್ಯಾಕ್ ಬಂದ್ಬಿಟ್ಟು ಗೂಗಲು ಅಥವಾ ಕ್ರೋಮ್ಗೆ ಹೋಗ್ಬಿಟ್ಟು ಇಲ್ಲಿ ಅಂಕ ಸಂಕ ಅಂತ ಸರ್ಚ್ ಮಾಡಿ. ಅಂಕ ಸಂಕಕ್ಕೆ ಸರ್ಚ್ ಮಾಡಿದಾಗ ಇಲ್ಲಿ ನೀವು ಕನ್ನಡದಾಗೆ ಟೈಪ್ ಮಾಡಬೇಕು. ನಾನು ಮೊದಲೇ ಇಲ್ಲಿ ವಾಟ್ಸಪ್ದಾಗೆ ಟೈಪ್ ಮಾಡ್ಕೊಂಡಿದ್ದೀನಿ. ಬಿಟ್ಟು ಕಾಫಿಯಾರ ಮಾಡಿರಿ, ಎಲ್ಲ ಅಂದರೆ ಇಲ್ಲೇ ಬರೀರಿ. ನಾನು ಪೇಸ್ಟ್ ಮಾಡಿದೆ. ಈ ಕೋಡ್ ಅಂತ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಯೂನಿಕ್ ಕೋಡ್ಗೆ ಕನ್ವರ್ಟ್ ಆಯಿತು. ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿ. ನೋಡ್ಬೋದು, ನಾನು ಗ್ರೂಪ್ಗಳು ಮಾಡ್ಕೊಂಡಿದ್ದೀನಿ, ಯಾಕಂದರೆ ಜಾಸ್ತಿ ಸ್ಟೆಪ್ ಆಗುತ್ತೆ ಅಂತ. ಬಂದ್ಬಿಟ್ಟು ಇಲ್ಲಿ ಇದು ಇರೋದು ಕ್ಯಾನ್ಸಲ್ ಮಾಡಿಬಿಟ್ಟು ಪೇಸ್ಟ್ ಮಾಡಿದ್ರೆ ನೀವು ಹಾಕಿರೋಂಥ ಅಡ್ರೆಸ್ಸು ಬರುತ್ತೆ. ಬ್ಯಾಗ್ ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕೀಗ. ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇದು ಮದುವೆ ವಿವಾಹ ಆಮಂತ್ರಣ ಪತ್ರಿಕೆ ಅಂತ ಐತಲ್ಲ, ಅದು ಒಂಚೂರು ಹಿಂಗೆ ಮೇಲೆ ಇದು ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ನಿಮ್ಮ ಅಡ್ಡೆ ಹೆಸರನ್ನು ಚೇಂಜ್ ಆಯಿತು. ಹಾಗೆ ಮದುವೆ ಹುಡುಗನ ಹೆಸರು ಮತ್ತು ಹುಡುಗಿ ಹೆಸರನ್ನು ಪೇಸ್ಟ್ ಮಾಡೋಣ. ಹೀಗೆ ಇಲ್ಲಿ ಬಂದ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಮೊದಲಿರೋದ ಕ್ಯಾನ್ಸಲ್ ಮಾಡಿ, ನಿಮ್ಗೆ ಯಾವ ಹೆಸರು ಬೇಕು ಅದ ಹೆಸರನ್ನು ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ತಕ್ಷಣ ಚೂರು ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಈ ರೀತಿ ಪೇಸ್ಟು ಮಾಡ್ಕೊಳ್ಳಿ. ನಾನು ಏನೇನು ಅಡ್ರೆಸ್ ಇದೆ ಅಲ್ಲೆಲ್ಲ ನಿಮ್ಮದು ಅಡ್ರೆಸ್ ಹಾಕ್ಕೊಳ್ಳಿ, ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ ವಿವಾಹ ಮುಹೂರ್ತ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಕಾಫಿ ಮಾಡ್ಕೊಳ್ಳಿ. ಇಲ್ಲಿದೆ ವಿವಾಹ ಮುಹೂರ್ತ, ಕೆಳಗಡೆ ದಿನಾಂಕ ಅಂತಿದೆಯಲ್ಲ ಅದು ಮಾತ್ರ ಕಾಫಿ ಮಾಡ್ಕೊಳ್ಳಿ, ಯಾಕಂದರೆ ಅಲ್ಲಿ ವಿವಾಹ ಮುಹೂರ್ತ ಅಂತ ನಾನೇ ಕೊಟ್ಟಿರ್ತೀನಿ. ಕಾಫಿ ಮಾಡಿಕೊಂಡು ಅಲ್ಲಿ ಹೋಗಿ ಪೇಸ್ಟ್ ಮಾಡಿ. ಗ್ರೂಪ್ 1 ಗ್ರೂಪ್ 2 ಅಂತ ಕೊಟ್ಟಿರ್ತೀನಿ. ಗ್ರೂಪ್ 2 ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಹೋಗ್ಬಿಟ್ಟು ಇಲ್ಲಿ ವಿವಾಹ ಸ್ಥಳ ಅಂತಿದೆಯಲ್ಲ ಅದು ಕಾಫಿ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಾರ್ವರಿಗೂ ಸುಸ್ವಾಗತ ಅದು ಅಷ್ಟೇ ಇರಲಿ, ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊತಾರೆ ಚೇಂಜ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಒಂಚೂರು ಮದುವೆ ಯುವ ಆಮಂತ್ರಣ ಪತ್ರಿಕೆ ಅನ್ನೋದು ಫಾಂಟ್ಸು ಸ್ವಲ್ಪ ಕೆಳಗಡೆ ಆಗಿದೆ, ಸ್ವಲ್ಪ ಮೇಲ್ಗಡೆ ಮಾಡೋಣ. ನೋಡ್ಬೋದು, ಈಗ ನೀವು ಫೋಟೋ ಚೇಂಜ್ ಮಾಡ್ಕೋಬೋದು. ಅದು ಹೇಗೆ ಅಂದರೆ ಇಲ್ಲಿ ಕಾಣಿಸ್ತಿರೋ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕಲರ್ ಮತ್ತು ಫೈಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಸ್ಟಾರ್ ಚಿಕ್ಕ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮಗೆ ಫೋಟೋ ಬೇಕಲ್ಲ ಫೋಟೋನು ಹಾಕ್ಕೊಳ್ಳಿ. ಈ ಥರ ಚೇಂಜ್ ಮಾಡ್ಕೊಂಬಿಟ್ಟು ಅದೇ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಟ್ರೆ ಅಲ್ಲಿ ನಿಮ್ಮದು ವಿಡಿಯೋ ರೆಡಿ ಆಗುತ್ತೆ. ನಾನು ಮೊದಲೇ ಅಲ್ಲಿ ಫೋಟೋ ಎಫೆಕ್ಟ್ನಾಗೆ ನಾನು ಫೋಟೋಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನೀವು ಚೇಂಜಸ್ ಮಾಡ್ಕೋಬೇಕಾದ್ರೆ ಈ ರೀತಿ ಚೇಂಜಸ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಡೌನ್ಲೋಡ್ ಮಾಡೋಣ.